ಭಗವಾನ್ ಶ್ರೀ ರಾಮಕೃಷ್ಣರಲ್ಲಿ ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀಮತ್ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರವರಲ್ಲಿ ಮೊಟ್ಟ ಮೊದಲಿಗೆ ನಾನು ನನ್ನ ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇನೆ. ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸೋದರ ಸನ್ಯಾಸಿಗಳೇ, ಪೂಜ್ಯ ಮಾತಾಜಿಗಳೇ, ಈ ಭಾಗದಲ್ಲಿ ಕೈಗಾರಿಕೆ ಉದ್ದಿಮೆ ಈ ಕ್ಷೇತ್ರದಲ್ಲಿ ಯಾರಾದರೂ ಒಬ್ಬರು ಆದರ್ಶ ವ್ಯಕ್ತಿ ಇದ್ರೆ ತೋರಿಸಿ ಅಂತ ನಮ್ಮನ್ನೇನಾದರೂ ಕೇಳಿದರೆ ಈ ಭಾಗದಲ್ಲಿ 100% ಜನ ಬೆರಳು ಮಾಡಿ ತೋರಿಸುವುದು ಶ್ರೀಮಾನ್ ರವಿ ಗುಮಾಸ್ತಿ ಅವರ ಕಡೆ. ಮುಳುಗಿ ಹೋಗಿದ್ದಂತಹ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇವತ್ತು ಹೊಸಪೇಟೆ ಕೊಪ್ಪಳದ ನಡುವೆ ಇರುವ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಮುಚ್ಚಬೇಕಿನ್ನೇನು, ಯಾವ ಡೇಟ್ಗೆ ಮುಚ್ಚೋಣ, ಡೇಟ್ ಫಿಕ್ಸ್ ಮಾಡಬೇಕು, ಯಾವತ್ತು ಮುಚ್ಚೋದು. ಆ ಸ್ಥಿತಿಯಲ್ಲಿದ್ದಂಥ ಒಂದು ಕೈಗಾರಿಕೆಯನ್ನು ಇಡೀ ರಾಷ್ಟ್ರವೇ ಹೆಮ್ಮೆ ಪಟ್ಟುಕೊಳ್ಳೋ ರೀತಿಯಲ್ಲಿ ಅದ್ಭುತವಾಗಿ ಕಟ್ಟಿ 7-8 ಶಾಖೆಗಳನ್ನು ಮಾಡಿ ಇಡೀ ಕಿರ್ಲೋಸ್ಕರ್ ಇಂಡಸ್ಟ್ರಿನಲ್ಲಿ ಒಂದು ಮುಕುಟಮಣಿಯನ್ನಾಗಿ ಮಾಡಿದಂತಹ ಅದ್ಭುತ ಸಾಧಕರು ಮಾನ್ಯ ರವೀಂದ್ರ ಗುಮಾಸ್ತಿ ಅವರು. ಅವರು ಬಿಜಾಪುರ ಜಿಲ್ಲೆಯವರು, ಹಳ್ಳಿಯವರು, ಹಳ್ಳಿ ಹುಡುಗ, ಕನ್ನಡ ಮೀಡಿಯಂ ಹುಡುಗ, ಹಿಂದುಳಿದ ಜಿಲ್ಲೆಯ ಹುಡುಗ, ನಮ್ಮ ಕೈಲಿ ಏನಾಗುತ್ತೆ ಅಂತ ಯೋಚನೆ ಮಾಡುವ ಹುಡುಗರು, ಹಾಗೆ ಯೋಚನೆ ಮಾಡುವ ತಂದೆ ತಾಯಂದಿರು ಮಾನ್ಯ ಗುಮಾಸ್ತಿಯವರನ್ನು ನೋಡಿ ಇವತ್ತು ದೇಶವನ್ನು ಕಟ್ಟುವುದಕ್ಕೆ ಹಳ್ಳಿ ಹುಡುಗರಿಗಿರುವಷ್ಟು ಸಾಮರ್ಥ್ಯ ಬೇರೆಯವರಿಗಿರುತ್ತಾ ಅಂತ ನಾವು ಸಂದೇಹಿಸಬೇಕು ಅನ್ನೋ ಭಾವನೆಗೆ ಬರಬಹುದು. ಸನ್ಮಾನ್ಯ ಶ್ರೀಮಾನ್ ಸಿದ್ಧಲಿಂಗೇಶ್ ರಂಗಣ್ಣವರವರೇ ಇಷ್ಟೊತ್ತು ಎಷ್ಟು ಅದ್ಭುತವಾಗಿ ಮಾತನಾಡಿದರು. ಇಂಥ ಅಧಿಕಾರಿಗಳು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿದ್ದರೆ ಆಗ ನಮಗೆ ಗೊತ್ತಾಗುತ್ತೆ ಒಂದು ಡಿಪಾರ್ಟ್ಮೆಂಟ್ ಏನೆಲ್ಲ ಮಾಡಬಲ್ಲದು. ಅಧಿಕಾರಿಗಳು ಸರಿಯಾಗಿದ್ದರೆ ಒಂದೊಂದು ಡಿಪಾರ್ಟ್ಮೆಂಟ್ ಏನು ಮಾಡಬಲ್ಲದು ಅಂತ ಗೊತ್ತಾಗಬೇಕು ಅಂತಂದರೆ ಮಾನ್ಯ ಸಿದ್ಧಲಿಂಗೇಶ್ ರಂಗಣ್ಣಂಥವ್ರು ಇರಬೇಕು. ಸನ್ಮಾನ್ಯ ಶ್ರೀ ಶ್ರೀನಿವಾಸರಾವ್ರವರೇ, ನೆರೆದಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ಆಧ್ಯಾತ್ಮಿಕ ಬಂಧುಗಳೇ, ನಾನು 5 ನಿಮಿಷ ಕೂಡ ಮಾತಾಡಲ್ಲ. ಕಾರಣ ಇಷ್ಟೇ, ನನ್ನನ್ನೂ ಸೇರಿಸ್ಕೊಂಡು ನೀವೆಲ್ಲ ಸಂಗೀತ ಕಟ್ಟಿಯವರ ಸಂಗೀತ ಕೇಳಬೇಕು ಅಂತ ಕಾತುರರಾಗಿದ್ದೀರಿ. ನನಗೂ ಕೂಡ ಆ ಕಾತುರತೆ ನಿಮ್ಮಷ್ಟೇ ಅಥವಾ ನಿಮಗಿಂತಲೂ ಸ್ವಲ್ಪ ಜಾಸ್ತಿನೇ ಇದೆ. ಭಾಳ ಚೆನ್ನಾಗಿ ಹಾಡ್ತಾರೆ ಅವರು ವಿದ್ಯಾರ್ಥಿನಿ ಆಗಿದ್ದಾಗಿಂದಲೂ ಅವರನ್ನು ನಾನು ಬಲ್ಲೆ. ಭಾವದಿಂದ ಹಾಡ್ತಾರೆ. ಸಣ್ಣ ವಯಸ್ಸಿಗೆ ದೊಡ್ಡ ಪ್ರತಿಭೆ ಅವ್ರದ್ದು. ಬಂದಿದ್ದಾರೆ, ಸಜ್ಜಾಗ್ತಾ ಇದ್ದಾರೆ. ನಾವು ಭಾಳ ಹೊತ್ತು ನಿಮ್ಮ ಮತ್ತು ಅವರ ನಡುವೆ ಭಾಳ ಹೊತ್ತು ಕೂಡಬಾರದು. 5 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ನೆನಪಿಟ್ಕೊಳ್ಳಿ, ಜೀವನದಲ್ಲಿ ಪರಮಾತ್ಮ ನಮಗೆ ಕೊಡುವ ದೊಡ್ಡ ಸೌಭಾಗ್ಯಗಳಲ್ಲಿ ಒಂದು ಯಾವುದು ಅಂದರೆ ಒಬ್ಬ ಶ್ರೇಷ್ಠನಾದ ಗುರು ಸಿಗುವುದು. ಯೋಗ್ಯರಾದ ಗುರುಗಳು ಸಿಕ್ಕಿಬಿಟ್ರೆ, ಶ್ರೇಷ್ಠರಾದ ಗುರುಗಳು ಸಿಕ್ಕಿಬಿಟ್ರೆ ಬಹಳ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಉದ್ಧಾರ ಆದೆವು. ಕೇವಲ ಗುರು ಹುಟ್ಟಿದರೆ ಸಿಕ್ಕಿದ್ರೆ ಸಾಲದು, ಇನ್ನೂ ಒಂದು ಬೇಕು. ಏನದು? ಶ್ರದ್ಧೆ. ಬಹಳ ಜನ ಇವತ್ತು ಜೀವನದಲ್ಲಿ ಕಷ್ಟಪಡ್ತಾ ಇರೋದು ಯಾಕೆ ಅಂತಂದರೆ, ಏನಾದರೂ ಮಹತ್ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಜ್ಞಾನಿಗಳ ಸಲಹೆಯನ್ನು ಸೂಚನೆಯನ್ನು ಅವರು ತಗೊಳ್ಳಿಲ್ಲ. ತಮಗಿಷ್ಟ ಬಂದ ಹಾಗೆ ಮಾಡಿದ್ರು.
ನೆನಪಿಟ್ಕೊಳ್ಳಿ, ಕೆಲವು ವಿಷಯಗಳಲ್ಲಿ ನಮ್ಗೆ ಇಷ್ಟ ಬಂದ ಹಾಗೆ ಮಾಡ್ಕೋಬಹುದು, ತೊಂದರೆ ಇಲ್ಲ. ನಾಳೆ ಬೆಳಗ್ಗೆ ಅಡುಗೆ ಏನು ಮಾಡಬೇಕು ಹೋಗಿ ಗುರುಗಳನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ, ನಾವೇ ಪಲ್ಯ ಮಾಡಿದ್ರಾಯ್ತು. ಇನ್ನು ಕೆಲವಿದೆ, ಅದೆಲ್ಲ ನಮಗಿಂತಲೂ 10 ಪಟ್ಟು ಚೆನ್ನಾಗಿ ಗೊತ್ತಿರತಕ್ಕಂಥ ಯೋಗ್ಯರಾದ ಗುರುಗಳಾದ ತಪಸ್ವಿಗಳಾದ ಆ ಮಹಾತ್ಮರುಗಳ ಸಲಹೆ ಸೂಚನೆ ನಾವು ಕೇಳಬೇಕು. ಯಾಕೆ? ಅವರಿಗೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಜ್ಞಾನದಲ್ಲಿ ಮುಂದುವರಿದಂತೆ ಮನುಷ್ಯ ಕೆಲವು ಶಕ್ತಿಗಳ ಮೇಲೆ ಅವನಿಗೆ ನಿಯಂತ್ರಣ ಬರುತ್ತದೆ. ಆ ಶಕ್ತಿಗಳಲ್ಲಿ ಒಂದು ದೊಡ್ಡದು ಯಾವುದು ಅಂದರೆ ಕಾಲ. ಕಾಲವನ್ನು ಅವನು ನಿಯಂತ್ರಿಸ್ತಾನೆ ಜ್ಞಾನಿ. ಕಾಲ ನಿಯಂತ್ರಣಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಭವಿಷ್ಯವನ್ನು ನೋಡುವ ಸಾಮರ್ಥ್ಯವೂ ಕೂಡ ಅವನಿಗೆ ಬರುತ್ತದೆ. ಆದ್ದರಿಂದ ಅವನ ಮಾತನ್ನು ನಾವು ಕೇಳಬೇಕು. ಯಾವಾಗಲೂ ಕೂಡ ನಿಮಗೆ ಗುರುಗಳು ಮನುಷ್ಯರ ರೂಪದಲ್ಲೇ ಬರಬೇಕಂತೇನೂ ಇಲ್ಲ. ಇದು ಇನ್ನೊಂದು ಮುಖ್ಯವಾದ ವಿಷಯ. ಮತ್ತಾವ ರೂಪದಲ್ಲಿ ಗುರುಗಳಿರ್ತಾರೆ? ಯಾರನ್ನಾದರೂ ಮನುಷ್ಯರನ್ನ ನೀವು ಗುರುವಾಗೇ ಇಟ್ಕೊಳ್ಳಿ, ಯಾರನ್ನಾದರೂ ಇಟ್ಕೊಳ್ಳಿ. ಮನುಷ್ಯರೇ ಬೇಕಂತೇನಿಲ್ಲ, ಆದರೆ ನಮಗೆ ಮನುಷ್ಯರೇ ಬೇಕು. ಹಾಗಾದರೆ ಮನುಷ್ಯರು ಬೇಡ ಅಂತಂದ್ರೆ ಇನ್ಯಾವ ರೂಪದಲ್ಲಿದೆ? ಶ್ರೇಷ್ಠ ಮಟ್ಟದ ಗ್ರಂಥಗಳು ಅಂತಿವೆ. ಒಂದು ರಾಮಾಯಣ ಅಂತಿದೆ, ರಾಮಕೃಷ್ಣ ವಚನವೇದ ಅಂತಿದೆ, ಶ್ರೀರಾಮಕೃಷ್ಣರ ಜೀವನ ಚರಿತೆ, ರಾಮಕೃಷ್ಣ ಲೀಲಾ ಪ್ರಸಂಗ, ಯುಗಾವತಾರ ಶ್ರೀರಾಮಕೃಷ್ಣ, ಶಾರದಾದೇವಿ ಜೀವನ ಗಂಗಾ, ಇದೆಲ್ಲ ಇದೆ. ನಮಗೆ ಬಂದ ಕಷ್ಟಗಳು ಬೇರೆ ಭಕ್ತರಿಗೆ ಬಂದಾಗ ಆ ಕಷ್ಟಗಳನ್ನು ತಗೊಂಡು ಇವರು ರಾಮಕೃಷ್ಣರ ಹತ್ರ ಹೋದಾಗ, ಶಾರದಾ ಮಾತೆ ಹತ್ರ ಹೋದಾಗ ಇವರು ಏನು ಸೂಚನೆ ಕೊಟ್ಟರು, ಸಲಹೆ ಕೊಟ್ಟರು, ಅದೇ ನಮಗೂ ಅನ್ವಯಿಸುತ್ತದೆ. ಇದು ಒಂದು ಮಾರ್ಗ. ಎರಡನೇ ಮಾರ್ಗ, ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ಗುರು ಅಂತ ಸ್ವೀಕರಿಸಿದ ಮೇಲೆ ಯಾವ ಸಂಶಯವೂ ಇಲ್ಲದೆ ಅವನಲ್ಲಿ ನೀವು ಪರಮಾತ್ಮನನ್ನೇ ಕಾಣಿ. ಆದರೆ ಗುರು ಅಂತ ಸ್ವೀಕರಿಸೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಅವರ ಜೀವನ, ಅವರ ವ್ಯಕ್ತಿತ್ವಗಳನ್ನು ಗಮನಿಸಿ. ಸಿಕ್ಕಿದವರನ್ನೆಲ್ಲ ತಗೊಳ್ಳೋದಲ್ಲ. ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಹಗಲೂ ಪರೀಕ್ಷೆ ಮಾಡಬೇಕು, ಗುರುವನ್ನ ರಾತ್ರಿಯೂ ಪರೀಕ್ಷೆ ಮಾಡಬೇಕು. ಯಾರನ್ನ ಗುರುವಾಗಿ ತಗೊಳ್ತೀವಿ? ಸಾಮಾನ್ಯವಾಗಿ ನಾವು ತಗೊಳ್ಳೋದು ಯಾರನ್ನ? ಒಬ್ಬ ಸಾಧು, ಒಬ್ಬ ಸಂತ ತಗೊಳ್ಬೇಕಾದ್ದೇ ಹಾಗೆ. ಯಾಕೆ? ಜ್ಞಾನ ಇಂದ್ರಿಯಗಳ ನಿಗ್ರಹ ಇಲ್ಲದೆ ಜ್ಞಾನ ಬರಲಾರದು. ಫಿಸಿಕ್ಸು ಮ್ಯಾಥಮೆಟಿಕ್ಸು ಬೇರೆ. ನಾನು ಆವಾಗಲೇ ಜ್ಞಾನ ಅನ್ನೋ ಪದ ಉಪಯೋಗ ಮಾಡಿದ್ನಲ್ಲ, ಆ ಜ್ಞಾನ ಬರೋದು ಇಂದ್ರಿಯಗಳ ನಿಗ್ರಹ, ಮನೋನಿಗ್ರಹದಿಂದ. ಯಾವ ವ್ಯಕ್ತಿ ಇಂದ್ರಿಯಗಳನ್ನು ನಿಗ್ರಹಿಸಿದ್ದಾನೆ, ಮನಸ್ಸನ್ನು ನಿಗ್ರಹಿಸಿದ್ದಾನೆ, ಇವರು ಇಂದ್ರಿಯ ನಿಗ್ರಹ ಇದೆ, ಮನೋನಿಗ್ರಹ ಇದೆ ಇವರಿಗೆ ನಿಮ್ಗೆ ಅನಿಸ್ಬಿಟ್ರೆ ಅವರನ್ನು ನೀವು ಗುರುವಾಗಿ ಇಟ್ಕೊಳ್ಳೋಕೆ ಅಡ್ಡಿ ಇಲ್ಲ. ಆವಾಗ ಅವರಲ್ಲಿ ಸಂಪೂರ್ಣವಾಗಿ ಪರಮಾತ್ಮನನ್ನೇ ಕಾಣಿ. ನಿಮ್ಮನ್ನು ನಂಬಿದ್ದೇನೆ, ನೀವೇ ನನಗೆ ದಿಕ್ಕು. ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಒಬ್ಬರನ್ನು ಗುರುವಾಗಿ ನೀವು ಒಪ್ಕೊಂಡ ಮೇಲೆ ಅವರ ದುರ್ಗುಣಗಳನ್ನು ಕಾಣುವುದಕ್ಕೇ ಹೋಗಬಾರದು. ದುರ್ಗುಣಗಳೂ ಕೂಡ ನಿಮಗೆ ಸದ್ಗುಣಗಳಂತೆ ಕಾಣಬೇಕು. ನನ್ನ ಗುರು ಹೆಂಡ ಕುಡಿದು ಬೀದಿಲಿ ಬಿದ್ದಿದ್ರೂ ಕೂಡ ಪ್ರಪಂಚದ ಪಾಲಿಗೆ ಅವನು ಕುಡುಕ, ನನ್ನ ಪಾಲಿಗೆ ನಿತ್ಯಾನಂದರಾಯ. ರಾಮಕೃಷ್ಣ ಹೇಳ್ತಾರೆ, ಒಬ್ಬನನ್ನು ಗುರುವಾಗಿ ತಗೊಳ್ಳೋಕೆ ಮುಂಚೆ 100 ಸಲ ಪರೀಕ್ಷೆ ಮಾಡಿ. ಇದು ಒಂದು ರೀತಿಯ ಪತಿವ್ರತೆ ಪತಿಯ ಸಂಬಂಧ ಇದ್ದ ಹಾಗೆ. ಒಂದು ಸಲ ಪತಿ ಮುಗೀತು, ಪತಿವ್ರತೆಯಾದವಳಿಗೆ ಮುಗೀತದು. ಶಿಷ್ಯ ಪತಿವ್ರತೆಯಂತೆ ಇರಬೇಕು. ಶಿವಶರಣರು ಹೇಳ್ತಾರೆ, ಶರಣ ಸತಿ ಲಿಂಗಪತಿ. ಶಿಷ್ಯ ಸತಿ, ಗುರು ಇಲ್ಲಿ ಪತಿ ಇದ್ದ ಹಾಗೆ. ಪತಿ ಅಂದರೆ ನೆನ್ಪಿಟ್ಕೊಳ್ಬೇಕು, ನನ್ನ ಸರ್ವಸ್ವವನ್ನೂ ಕೂಡ ಅವನ ಮಾರ್ಗದರ್ಶನದಲ್ಲೇ ನಡೆಯುವ ಹಾಗೆ ನಾನು ಮಾಡಿಕೊಂಡಿದ್ದೇನೆ. ಹಾಗೆ ಅವನನ್ನು ನೆಚ್ಚಿಕೊಂಡು, ಮೊದಲು ಅವನ ಪರೀಕ್ಷೆ ಮಾಡಿ ನೆಚ್ಚಿಕೊಂಡು
ಜೊತೆಗೆ ಪರಮಾತ್ಮನ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ, ಜೊತೆಗೆ ರಾಮಾಯಣ, ಭಗವದ್ಗೀತೆ, ರಾಮಕೃಷ್ಣ ವಚನವೇದ ಈ ಪುಸ್ತಕಗಳ ಸಣ್ಣ ಅವಲೋಕನದಿಂದ ಈ ಸಂದರ್ಭದಲ್ಲಿ ರಾಮ ಏನು ಮಾಡ್ತಿದ್ದ, ಈ ಸಂದರ್ಭ ಬಂದಾಗ ರಾಮ ಏನು ಮಾಡ್ತಿದ್ದ, ರಾಮಕೃಷ್ಣರು ಏನು ಮಾಡಿದರು, ವಿವೇಕಾನಂದರು ಏನು ಮಾಡಿದರು, ಅವರು ಏನು ಮಾಡಿದರು ಅನ್ನುವಂತಹದ್ದು ನಾನೇ ಒಂದು ವಾಕ್ಯದಲ್ಲಿ ನಿಮ್ಗೆ ಹೇಳಿಬಿಡ್ತೇನೆ. ಯಾವಾಗಲೂ ಕೂಡ ವಸ್ತು ಮುಖ್ಯವೋ ತತ್ವ ಮುಖ್ಯವೋ ಇದೇ ಪ್ರಶ್ನೆ ಬರೋದು. ಮನುಷ್ಯನ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನು ಅಂದರೆ ತತ್ವ ಮುಖ್ಯವೋ ವಸ್ತು ಲಾಭ ಮುಖ್ಯವೋ. ತತ್ವಕ್ಕೆ ಕಟ್ಟು ಬಿದ್ದರೆ ವಸ್ತು ಕಳ್ಕೊಳ್ತೀನಿ. ವಸ್ತು ಬೇಕು ಅಂದರೆ ತತ್ವಕ್ಕೆ ಗುಡ್ ಬೈ. ರಾಮಾಯಣದಲ್ಲಿ, ಶ್ರೀರಾಮಕೃಷ್ಣ ವಚನವೇದದಲ್ಲಿ, ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಾವು ಕಾಣುವಂತಹದ್ದು, ಪ್ರಾಣ ಹೋದರೂ ಚಿಂತೆ ಇಲ್ಲ, ತತ್ವಗಳ ಜೊತೆ ನಾವು ರಾಜಿ ಮಾಡಿಕೊಳ್ಳುವ ಹಾಗಿಲ್ಲ. ಇದೊಂದನ್ನು ನೆನಪಿಟ್ಕೊಳ್ಬೇಕು. ತತ್ವಗಳ ಜೊತೆ ನಾನು ರಾಜಿ ಮಾಡಿಕೊಳ್ಳು. 25 ತತ್ವ ಬೇಡ, 1 2 ಸಾಕು. ಪುಟ್ಟ ಘಟನೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಬ್ಬರು ಮಹಾತ್ಮರು ಬಹಳ ಹೆಸರು ಮಾಡಿದ್ರು, ಸನ್ಯಾಸಿಗಳು. ಅವರು ಒಂದು ದಿನ ರೈಲ್ವೆ ಸ್ಟೇಷನ್ಗೆ ಏನೋ ಕಾರಣಕ್ಕೆ ಬಂದರು. ಆ ಸ್ಟೇಷನ್ ಮಾಸ್ಟರ್ ಇವರ ಕೀರ್ತಿ ಕೇಳಿದ್ದ, ಅಲ್ಲೇ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡ್ದ. ನನಗೆ ಮಂತ್ರ ಬೇಕು, ತಾವು ದೊಡ್ಡ ಮಹಾತ್ಮರು, ನನಗೊಂದು ಮಂತ್ರ ಕೊಡಿ. ಆ ಗುರುಗಳು ಹೇಳಿದರು, ಸುಮ್ಮನೆ ಹಾಗೆ ಮಂತ್ರ ಕೊಡೋಕ್ಕಾಗಲ್ಲ, ಒಂದು ವ್ರತ ಕೊಡ್ತೇನೆ ನಿನಗೆ, ಆ ವ್ರತವನ್ನು ನೀನು ಪಾಲನೆ ಮಾಡಿದ್ರೆ ಆಮೇಲೆ ಮಂತ್ರ ಕೊಡ್ತೇನೆ. ಏನದು? 1 ವರ್ಷ ಕೇವಲ ಸತ್ಯವನ್ನೇ ಹೇಳಬೇಕು, ಪ್ರಾಣ ಹೋದರೂ ಚಿಂತೆ ಇಲ್ಲ, ಕೇವಲ ಸತ್ಯವನ್ನೇ ಹೇಳಬೇಕು, ಇದನ್ನು ಪಾಲನೆ ಮಾಡು, ಆಮೇಲೆ ಮಂತ್ರ ಕೊಡ್ತೇನೆ. ಬಹಳ ದೊಡ್ಡ ಸಾಧುಗಳವರು. ಇವನು ಆಯಿತು, ಒಪ್ಕೊಂಡ. ರೈಲ್ವೆ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟಲ್ಲಿ ಬಹಳ ಜನ ಇಂಗ್ಲೀಷ್ನವ್ರ ಕಾಲ, ಬಹಳ ಜನ ಭ್ರಷ್ಟರಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಹೋಗಿ ಎನ್ಕ್ವೈರಿ ಬಂತು. ಈ ಮನುಷ್ಯ ಸತ್ಯವನ್ನೇ ಹೇಳ್ತಾನೆ ಅಂತ ಹೇಳಿ ಈಗಾಗಲೇ 6 ತಿಂಗಳು ಸತ್ಯ ಹೇಳ್ಕೊಂಡೇ ಬಂದಿದ್ದಾನೆ. ಎಷ್ಟೋ ಜನರ ಕೈಯಲ್ಲಿ ಬೈಸ್ಕೊಂಡಿದ್ದಾನೆ, ಏನೇನೋ ಮಾಡ್ಕೊಂಡಿದ್ದಾನೆ. ಹೆಂಡತಿ ಬೈದಿದ್ದಾಳೆ, ಎಲ್ಲ ಬೈದಿದ್ದಾಳೆ. ಹೆಂಡತಿ ಅಂತೂ ನಿನ್ನ ಜೊತೆ ಬದುಕೋಕ್ಕಾಗಲ್ಲ ಅಂತ ಅವನಿಲ್ಲೇ ಬಿಟ್ಟು ತವ್ರ ಮನೆಗೆ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಬಿಡೋ ಮಾರಾಯ, ಸತ್ಯ ಹೇಳಿ ಹರಿಶ್ಚಂದ್ರ ಏನಾದ ಅಂತ ಗೊತ್ತಿದೆಯೋ ಇಲ್ವೋ, ಯಾರು ಹೇಳಿದ್ರು ಬಿಡ್ತಾ ಇಲ್ಲ. ನಾನು 1 ವರ್ಷ ಸತ್ಯ ಹೇಳೋನೇ. ಒಂದು 6 ತಿಂಗಳಾಗಿದೆ. ಸರಿ, ಎನ್ಕ್ವೈರಿ ಬಂದರು, ಇವನನ್ನೇ ಕೇಳಿದ್ರು, ಯಾಕೆ ಇವನು ಸತ್ಯ ಹೇಳ್ತಾನೆ ಅಂತ ಹೆಸರು ಬಂದ್ಬಿಟ್ಟಿದೆ. ಇವನು ಇದ್ದುದಿದ್ದ ಹಾಗೆ ಯಾವ ಅಧಿಕಾರಿ ಭ್ರಷ್ಟ ಎಲ್ಲ ಹೇಳಿಬಿಟ್ಟ. ಅವರನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹಾಕಿದ್ರು, ಅಥವಾ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಇನ್ನು ಜೈಲಿಗೆ ಹಾಕಿಲ್ಲ, ಸಸ್ಪೆಂಡ್ ಮಾಡಿದ್ರು. ಒಂದು 10 ಜನ ಅವರೆಲ್ಲ ಸೇರಿ ಯೋಚನೆ ಮಾಡಿದ್ರು, ಇವನ್ನೇ ಸಿಕ್ಸ್ಬಿಡೋಣ. ಅವರೆಲ್ಲ ಸೇರಿ ಏನೋ ಮಾಡಿ ಮೇಲಿನ ಆಫೀಸರ್ಗೆ ಏನೋ ಭ್ರಷ್ಟಾಚಾರ ಮತ್ತೇನೋ ಒಂದು ಕೊಟ್ಟು ಇವನ ಮೇಲೆ ದೂರೆಲ್ಲ ಹಾಕಿ ಇವನನ್ನು ಸಿಕ್ಸ್ಬಿಟ್ರು. ಇವನು ಕೂಡ ಸಸ್ಪೆಂಡ್ ಮಾಡಿಬಿಟ್ರು. ಇನ್ಕ್ವೈರಿ ಕೊನೆಗೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು. ಇವನನ್ನು, ಈ ಸತ್ಯವಾನ್ ಇದ್ನಲ್ಲ, ಇವನನ್ನೇ ಕೋರ್ಟಿಗೆ ತಂದರು. ಆವಾಗ ಅವನು ಜಡ್ಜ್ ಮುಂದೆ ಹೇಳ್ತಾನೆ, ಸರ್, ನನ್ನ ಗುರುಗಳು ಇಂಥವರು, ಅವರು ಸ್ಟೇಷನ್ಗೆ ಬಂದಿದ್ದರು. ಒಂದಿನ ಮಂತ್ರದೀಕ್ಷೆ ಕೊಡಿ ಅಂತ ಕೇಳಿದೆ, 1 ವರ್ಷ ಸತ್ಯ ಹೇಳಬೇಕು ನೀನು ಅಂತಂದರು. ನಾನು ಕಳೆದ 7-8 ತಿಂಗಳಿಂದ ಬರೀ ಸತ್ಯವನ್ನೇ ಹೇಳ್ತಾ ಇದ್ದೇನೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನಂತೂ ಒಂದು ದಿನವೂ ಒಂದು ಪೈಸೆಯನ್ನೂ ಮುಟ್ಟಿಲ್ಲ. ಇವರೆಲ್ಲ ಅದೇನು ಮಾಡಿದ್ರು ಏನೋ ನನ್ನನ್ನು ಸಿಕ್ಕಾಕ್ಸಿದ್ದಾರೆ, ಆದರೆ ಅವರೆಲ್ಲ ಭ್ರಷ್ಟರ ಗುಂಪು ಅಂತ ಇದ್ದಿದ್ದ ಹಾಗೆ ಹೇಳಿಬಿಟ್ಟ. ಮಧ್ಯಾಹ್ನ ಊಟದ ಸಮಯದಲ್ಲಿ ಜಡ್ಜು ಇವನನ್ನು ತನ್ನ ರೂಮಿಗೆ ಕರೆಸ್ಕೊಂಡ. ಅವಾಗ ಹೇಳ್ದ, ಯಾರು ನಿನ್ನ ಗುರುಗಳು ಅವರು ನನ್ನ ಗುರುಗಳು ಕೂಡ. ನನಗೂ ಹೀಗೆ ಟೆಸ್ಟ್ ಮಾಡಿ ಮಂತ್ರ ಕೊಟ್ಟಿದ್ದಾರೆ, ನಿನ್ನ ಮಾತು 100ಕ್ಕೆ 100 ನಾನು ನಂಬ್ತೀನಿ ಅಂತ ಹೇಳಿ ಇವನನ್ನು ಬಿಟ್ಬಿಟ್ರು, ಖಲಾಸೆ ಮಾಡಿದ್ರು. ಆ 10 ಜನ ಬೇರೆಯವರಿದ್ರಲ್ಲ, ಪನಿಷ್ಮೆಂಟ್ ಆಯ್ತು ಅವರಿಗೆ. ಈ ಘಟನೆ ನಡೀತಾ ಇದ್ದ ಕಾಲದಲ್ಲಿ ಇವನಿಗೆ ಒಂದು ದಿನ ಗೌರ್ಮೆಂಟಿಂದ ಒಂದು ಚೆಕ್ ಬಂತು. ಒಂದು 15 ಲಕ್ಷ ರೂಪಾಯಿ ಚೆಕ್ ಬಂತು. ಯಾವ ಕಾಲ ಇದು? ಸುಮಾರು 100 ವರ್ಷದ ಹಿಂದೆ, 100 ವರ್ಷದ ಹಿಂದೆ. ಯಾಕೆ ನೋಡಿದ್ರೆ ಇವರ ತಾತನ ಕಾಲದಲ್ಲಿ ಇವರ ಜಮೀನ್ ಮೇಲೆ
ರೈಲ್ವೆ ಹಳಿ ಹಾಕಬೇಕು ಅಂತ ಹೇಳಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಇವ್ರ ಜಮೀನು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಏನೋ ಜಮೀನು ತೊಗೊಂಡ್ಬಿಟ್ಟಿದ್ರು. ಸಿಟಿ ಒಳಗಡೆ ಇದ್ದಂಥ ಇವ್ರ ಜಮೀನು ಕಾಂಪನ್ಸೇಷನ್ ಕೊಟ್ಟಿದ್ರು. ಬಹಳ ಸಣ್ಣ ಕಾಂಪನ್ಸೇಷನ್ನು. ಇವ್ರ ತಾತನೋ ಇವ್ರ ತಂದೆನೋ ಕೋರ್ಟ್ಗೆ ಹಾಕಿದ್ರು. ಇಂಡಿಯಾದಲ್ಲಿ ಕೋರ್ಟ್ಗಳು ಹಾಗೆ ಅಂತ ಗೊತ್ತಲ್ಲ. ತಾತ ಏನಾದರೂ ಕೋರ್ಟ್ಗೆ ಹಾಕಿದರೆ ಮೊಮ್ಮಗನ ಕಾಲಕ್ಕೆ ಅದು ನಿರ್ಧಾರ ಡಿಸಿಷನ್ ಬರೋದು. ಸರಿ, ಇವನಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಆಯಿತು. ಸುಮಾರು 15-20 ಲಕ್ಷ ರೂಪಾಯಿ ಆ ಕಾಲಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಇವನಿಗೆ ಕಾಂಪನ್ಸೇಷನ್ ಕೊಟ್ಟರು. ಇವನಿಗೆ 20 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಬಂತು ಅಂತ ಸುದ್ದಿ ಗೊತ್ತಾಗಿದ್ದೇ ತವ್ರ ಮನೆಗೆ ಹೋಗಿದ್ದಂತ ಅವನ ಹೆಂಡತಿ ವಾಪಸ್ ಬಂದ್ಬಿಟ್ಲು. ಹೇಳಿದ್ಲು, ಎಷ್ಟೇ ಆಗಲಿ ನಿಮ್ಮ ಹೆಂಡತಿ ಅಲ್ವೇನ್ರಿ, ನಾನು ಏನೋ ಒಂದು 4 ದಿನ ಬೇಜಾರು ಮಾಡ್ಕೊಂಡು ಹೋದೆ ಅಷ್ಟೇ. ಆದರೆ ನಿಮ್ಮ ಸಂಬಂಧ ಎಲ್ಲಿ ಹೋಗುತ್ತೆ? ನನ್ನ ತಾಯಿಯೂ ಹೀಗೆ ಬದುಕಿದವಳು, ನಾವು ಯಾವಾಗಲೂ ಒಬ್ಬ ಪತಿಗೆ ಬದ್ಧರಾದವರು, ನಮ್ಮ ಮನೇನೇ ಹಾಗೆ, ಇನ್ನು ಮೇಲೆ ನಿಮ್ಮನ್ನೆಲ್ಲೂ ಬಿಟ್ಟು ಹೋಗಲ್ಲ ಅಂತ ಹೆಂಡತಿ ಬಂದ್ಲು. ಅವಾಗ ಇವನು ಹೇಳಿದ, ನೀನು ಯಾಕೆ ಬಂದೆ ಅಂತ ನನಗೆ ಅರ್ಥ ಆಗಿದೆ, ಏನು ಯೋಚನೆ ಮಾಡಬೇಡ, ಈ 15 ಲಕ್ಷ ರೂಪಾಯಿ ನೀನೇ ತಗೋ, ಮಕ್ಕಳನ್ನೆಲ್ಲ ಚೆನ್ನಾಗಿ ಸಾಕು, ಇನ್ನು ಮುಂದೆ ನಾನು ಮನೆಯಲ್ಲಿರಲ್ಲ. ಯಾಕೆ? ಕೇವಲ 6 ತಿಂಗಳು ಸತ್ಯ ಹೇಳಿದ್ದಕ್ಕೆ ಇಷ್ಟು ಕೊಟ್ಟ ದೇವರು ನನಗೆ ಅಂತಂದ್ರೆ, ಇಡೀ ಜೀವನ ಪೂರ್ತಿ ಸತ್ಯ ಹೇಳಿದ್ರೆ ಇನ್ನೇನು ಕೊಡ್ತಾನೆ? ಆದರೆ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ನಮಗೆ ಕಾಯುವ ಸಹನೆ ಇಲ್ಲ. ರಾಮಕೃಷ್ಣರ ತಂದೆ ಕೋರ್ಟಲ್ಲಿ ಸುಳ್ಳು ಸಾಕ್ಷ್ಯ ಹೇಳೋದಿಲ್ಲ ಅಂತ 54 ಎಕರೆ ಜಮೀನು ಕಳ್ಕೊಂಡ್ರು. ಪುಟ್ಟ ಬಟ್ಟೆಯಲ್ಲಿ ಹೆಂಡತಿ ಮಕ್ಕಳು ಸಮೇತ ಬೀದಿಗೆ ಬಂದರು. 2 ತಮ್ಮಂದಿರು, 3 ಜನ ಅಣ್ಣ ತಮ್ಮಂದಿರಿಗೆ 2 ಮಕ್ಕಳು, ಹೆಂಡತಿ. ಅವರಿಬ್ಬರು ತಮ್ಮಂದಿರು ಹೆಂಡತಿ ತವ್ರ ಮನೆಗೆ ಹೋದರು. ರಾಮಕೃಷ್ಣರ ತಂದೆ ಸ್ನೇಹಿತನ ದನದ ಕೊಟ್ಟಿಗೆಯಲ್ಲಿ ಉಳಿದ ಜೀವಮಾನ ಕಳೆದರು. ರಾಮಕೃಷ್ಣ ಹುಟ್ಟಿದ್ದೇ ದನದ ಕೊಟ್ಟಿಗೆನಲ್ಲಿ. ಒಂದು ದಿನ ಕನಸಿನಲ್ಲಿ ವಿಷ್ಣು ಬಂದು ಗಯೆಗೆ ಹೋಗಿದ್ದಾಗ ಕನಸಲ್ಲಿ ವಿಷ್ಣು ಬಂದು ಹೇಳಿದ, ಕ್ಷುದಿರಾಮ್, ರಾಮಕೃಷ್ಣ ತಂದೆ ಹೆಸರು ಕ್ಷುದಿರಾಮ್, ಕ್ಷುದಿರಾಮ್, ನಿನ್ನ ಮಗನಾಗಿ ಹುಟ್ಟಿ ಬರಬೇಕಂತ ಮಾಡಿದ್ದೇನೆ. ಕ್ಷುದಿರಾಮನಿಗೆ ದಿಗ್ಭ್ರಾಂತನಾದ ಪ್ರಭು ಸ್ವಪ್ನ ದರ್ಶನ ಕೊಟ್ಟೆ, ನನ್ನ ಜನ್ಮ ಸಾರ್ಥಕವಾಯಿತು. ವಿಷ್ಣು, ಚತುರ್ಭುಜಧಾರಿ ವಿಷ್ಣು, ಸ್ವಪ್ನ ದರ್ಶನ ಕೊಟ್ಟೆ, ಜನ್ಮ ಸಾರ್ಥಕವಾಯಿತು. ನೀನು ಹುಟ್ಟಿದರೆ ನೀನು ತಿನ್ನೋದಕ್ಕೆ ಏನು ಕೊಡಲಿ, ನಾನು ಮಹಾ ಬಡವ, ಸಾಕು ಇಷ್ಟು ಸೌಭಾಗ್ಯ, ದರ್ಶನ ಕೊಟ್ಟಿಯಲ್ಲ. ಇಲ್ಲ, ನೀನು ಈ ತಿನ್ನೋದಕ್ಕೆ ಏನು ಕೊಟ್ಟರು ಕೂಡ ನಾನು ತೃಪ್ತನಾಗ್ತೇನೆ, ಆದರೆ ನಿನ್ನ ಮಗನಾಗಿ ಹುಟ್ಟಿ ಬರ್ತೇನೆ. ನೋಡಿ, ರಾಮಕೃಷ್ಣ ತಂದೆ ಕಳ್ಕೊಂಡಿದ್ದು 50 ಎಕರೆ ಜಮೀನು. ದೇವರು ಅದಕ್ಕೆ ನಮಗೆ ಕೊಟ್ಟಿದ್ದು ಭಗವಾನ್ ಶ್ರೀರಾಮಕೃಷ್ಣರಂಥ ಪುತ್ರ ರತ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ 50,000 ಎಕರೆ ಜಮೀನು ಕಳ್ಕೊಳ್ಳೋಕೆ ನಾವು ಸಿದ್ಧರಾಗ್ತೇವೆ. ಎಂಥ ಸೌಭಾಗ್ಯ! ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನನ್ನ ಮಗನಾಗಿ ಹುಟ್ಟಿ ಬರ್ತಾನೆ. ಯಾವ ಜಮೀನು ತಗೊಂಡು ಏನು ಮಾಡ್ತೀರಿ? ಹೀಗಾಗಿ ಯಾವತ್ತೂ ಕೂಡ ನಮ್ಮ ಗುರು ಯಾರು? ನಮ್ಮ ತತ್ವ ಬದ್ಧತೆ, ತತ್ವ ಮುಖ್ಯ. ಇವನೇ ಮಹಾತ್ಮ. ತತ್ವ ಮುಖ್ಯ ಅಲ್ಲ, ಅನುಕೂಲ ಮುಖ್ಯ. ಅವನು ಜೊಳ್ಳು. ಇಂಥ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆದರೆ, ವಿವೇಕಾನಂದರು ಮ್ಯಾನ್ ಮೇಕಿಂಗ್ ಅಂದ್ರಲ್ಲ, ಆ ಮ್ಯಾನ್ ಮೇಕಿಂಗ್ನಲ್ಲಿ ಇದು ಒಂದು ಲಕ್ಷಣ. ಪ್ರಾಣ ಹೋದರೂ ಕೂಡ ತತ್ವಕ್ಕೆ ನಾನು ರಾಜಿಯಾಗುವುದಿಲ್ಲ. ಹಸಿವಿನಿಂದ ಪ್ರಾಣ ಹೋಗ್ತಾ ಇದ್ದ ಕಾಲದಲ್ಲಿ ನರೇಂದ್ರನಿಗೆ ಎಂತೆಂಥ ಸ್ತ್ರೀಯರು ಎಷ್ಟೆಷ್ಟು ಮೋಸ ಮಾಡುವುದಕ್ಕೆ ಸಿದ್ಧರಾಗಿದ್ದರು. ಅವನನ್ನ ತಮ್ಮವನನ್ನಾಗಿ ಮಾಡಿಕೊಳ್ಳೋದಕ್ಕೆ ಏನೇನು ಉಪಾಯ ಹೂಡಿದರು. ನರೇಂದ್ರ ಬಿದ್ದನ, ರಾಮಕೃಷ್ಣ ಬಿದ್ರ, ರಾಮ ಬಿದ್ನ. ಇಂಥ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆದಾಗ ಸಮಾಜ ಬದುಕುವುದು, ಸಮಾಜಕ್ಕೆ ಶಕ್ತಿ ಬರುವುದು. ಅಂಥ ವ್ಯಕ್ತಿಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ನಿರ್ಮಾಣ ಮಾಡುವುದಕ್ಕೆ ಇಂಥ ಸತ್ಸಂಗಗಳು, ಸಾಧು ಸಂಘ. ಯಾಕೆ? ಸಾಧು ಬದುಕಬೇಕಾದ್ದು ಹೀಗೆ. ಸಾಧುವನ್ನು ನೋಡಿ ಗೃಹಸ್ಥ ಭಕ್ತರು, ಗೃಹಸ್ಥರು ಅವರು ಕೂಡ ಹೀಗೆ ಬದುಕಬೇಕು, ನಾನು ಕೂಡ ಹೀಗೆ ಬದುಕಬೇಕು. ಈ ಕಾರಣಕ್ಕಾಗಿ ಪರಮಾತ್ಮ ಆವಾಗ ಹುಟ್ಟಿ ಬರ್ತಾನೆ. ಈ ಸಲ ಭಗವಾನ್ ಶ್ರೀರಾಮಕೃಷ್ಣರಾಗಿ ಬಂದಿದ್ದಾನೆ. ಶಾರದಾ ಮಾತೆಯಾಗಿ ಜಗನ್ಮಾತೆ ಬಂದಿದ್ದಾಳೆ. ಸ್ವಾಮಿ ವಿವೇಕಾನಂದರು ಬಂದು ಜಗತ್ತಿಗೆ ಅದ್ಭುತವಾದಂತಹ ಮಾರ್ಗವನ್ನು ತೋರಿಸಿದ್ದಾರೆ, ಶಕ್ತಿಯ ಧಾರೆ ಎರೆದಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು
ನಮ್ಮ ಜೀವನಗಳಲ್ಲಿ ಪರಿವರ್ತನೆ ಆಗ್ತಾ 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 ದಿನಗಳು ಕಳೆದಂತೆ ನಾವು ಮಹಾಮಾನವರಾಗಬೇಕು, ದೇವ ಮಾನವರಾಗಬೇಕು. ಭಗವಂತ ನಮ್ಮನ್ನು ನೋಡಿ ಮೆಚ್ಚಬೇಕು, ಅದು ಜೀವನದ ಗುರಿ ಅಂತ ಹೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತೇನೆ. ಜಯ ರಾಮಕೃಷ್ಣ.